ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 13 ಫೆಬ್ರವರಿ 2026. ಮುರಳಿ महावाक्यಗಳು. मीठे बच्चे, यहाँ तुम्हारा सब कुछ गुप्त है, इसलिए तुम्हें कोई भी टाट नहीं करना है. अपनी नई राजधानी के नशे में रहना है. ಮಧುರ ಮಕ್ಕಳೇ, ಇಲ್ಲಿ ತಮ್ಮದೆಲ್ಲವೂ ಗುಪ್ತವಾಗಿದೆ. ಹೀಗಾಗಿ ಯಾವುದೇ ಟಾಟ್, ಯಾವುದೇ ಶೋ, ಯಾವುದೇ ಭಬಕ ಮಾಡುವ ಅವಶ್ಯಕತೆ ಇಲ್ಲ. ತಮ್ಮ ಎಲ್ಲ ವಿಚಾರ ಹೊಸ ರಾಜಧಾನಿಯ ಪ್ರತಿಯಾಗಿ ಆ ರಾಜಧಾನಿಯ ನಶೆಯಲ್ಲಿರಿ ಅಂತಾರೆ ಬಾಬಾ. ಅಂದರೆ ರಾಜಧಾನಿ ರಾಮರಾಜ್ಯದಲ್ಲಿ ಪರಮಾತ್ಮ ಸ್ಥಾಪನೆ ಮಾಡುವಂತಹ ಸನಾತನ ಧರ್ಮದ ರಾಜಧಾನಿಯಲ್ಲಿ ಕೇವಲ ಸಮಾನತೆ, ಕೇವಲ ಏಕತೆ, ಪ್ರೇಮ್ ಮತ್ತು ಆತ್ಮಿಕ ಭಾವ ಇರುವುದರಿಂದ ಬಾಬಾ ರಾಜಧಾನಿಯ ನಶೆಯಲ್ಲಿ ಇರ್ರಿ. ಅರ್ಥಾತ್ ರಾಜಧಾನಿಯಲ್ಲಿ ಯಾವ ಅಸದ್ಗುಣಗಳು, ಶುದ್ಧ ಸಂಸ್ಕಾರಗಳಿರ್ತಾವೋ ಆ ಶುದ್ಧ ನಶೆ ಈ ಸಮಯದಲ್ಲಿ ಆ ರಾಜಧಾನಿಯ ಒಂದು ಸ್ಮೃತಿಯಲ್ಲಿರ್ರಿ. ಅರ್ಥಾತ್ ನನ್ನ ರಾಜಧಾನಿ ಹೀಗಿತ್ತು ಅಲ್ಲ, ನಾನು ಹೀಗಿದ್ದೀನಿ ಅನ್ನುವಂಥದ್ದು ಈ ಮನಸ್ಸು ಪೂರ್ಣ ಅನುಭವ ಮಾಡಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಲ್ಲಿ ಯಾವುದೂ ತೋರಿಸ್ಕೊಳ್ಳುವಂಥದ್ದಿಲ್ಲ ಅಂತ. ನಾನು ಬಹಳ ದೊಡ್ಡ ಯೋಗಿ ಇದ್ದೀನಿ, ಅಥವಾ ನಾನು ಬಹಳ ದೊಡ್ಡ ಸಾಧಕಿ ಇದ್ದೀನಿ, ಅಥವಾ ನಾನು ಬಹಳ ದೊಡ್ಡ ತ್ಯಾಗಿ ಇದ್ದೀನಿ ಅನ್ನುವಂಥದ್ದು ತೋರಿಸ್ಕೋಬೇಕಾಗಿಲ್ಲ. ಯಾಕಂದರೆ ನಾನು ಇರುವುದೇ ಆತ್ಮ ಇದ್ದೀನಿ. ನಾ ಆತ್ಮ ಅದೃಶ್ಯ ಇದ್ದೀನಿ, ಅದೃಶ್ಯ ಯಾತ್ರಿ ಇದ್ದೀನಿ. ಅಂದಮೇಲೆ ನನ್ನದೇನೆಲ್ಲ ಇದೆ ಗುಪ್ತ ಇದೆ. ನಾ ಆತ್ಮನೊಳಗಿನ ಆ ಶಕ್ತಿಗಳು, ಗುಣಗಳು, ಆತ್ಮಿಕ್ ಅವಸ್ಥಾ ಇವೆಲ್ಲ ಯಾರ ಕಣ್ಣಿಗೂ ಕಾಣುವಂಥದ್ದಲ್ಲ, ಇವು ತೋರಿಸುವಂಥದ್ದಲ್ಲ. ಇವೆಲ್ಲ ಗುಪ್ತಿವೆ. ಗುಪ್ತ ಇರುವ ಕಾರಣದಿಂದ ನಾವೇನಿದ್ದೀವಿ, ನಾವೇನು ಸಾಧನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇನ್ನೊಬ್ಬರಿಗೆ ತೋರಿಸುವಂತಹ ಅವಶ್ಯಕತೆ ಇಲ್ಲ. ಕೇವಲ ನಶಾ ಇದ್ರ ರಾಜಧಾನಿಯ ನಶೆ ಇರಬೇಕಾಗಿದೆ. ಪ್ರಶ್ನೆ, श्रेष्ठ धर्म और दैवी कर्म स्थापन के लिए तुम बच्चे कौन सी मेहनत करते हो? ಶ್ರೇಷ್ಠ ಧರ್ಮ ಹಾಗೂ ದೈವಿ ಕರ್ಮ ಇವುಗಳ ಸ್ಥಾಪನೆಗೋಸ್ಕರ ತಾವು ಮಕ್ಕಳು ಯಾವ ಪರಿಶ್ರಮವನ್ನು ಪಡಬೇಕಾಗಿದೆ? उत्तर, तुम अभी 5 विकारों को छोड़ने की मेहनत करते हो, क्योंकि इन विकारों ने ही सबको भ्रष्ट बनाया है ना. ಶ್ರೇಷ್ಠ ಧರ್ಮ, ಶ್ರೇಷ್ಠ ಧರ್ಮ ಅಂದರೆ ನಾನು ದೇಹದ ಪಾತ್ರದೊಳಗೆ, ಈ ದೇಹ ರೂಪಿ ಪಾತ್ರವನ್ನು ತೊಟ್ಟಿರುವಂತಹ ಆತ್ಮ ಇದೇನನ್ನುವಂಥ ಸತ್ಯ ಮರೆತು ದೇಹನೇ ನಾನು ಕಪ್ಪಾದ ದೇಹ, ಬೆಳ್ಳನೆಯ ದೇಹ, ಅಥವಾ ನಾನು ಹೀಗಿದ್ದೀನಿ ಹಾಗಿದ್ದೀನಿ, ಇದೆಲ್ಲವೂ ರಾವಣ ಧರ್ಮವನ್ನೇ ಭ್ರಷ್ಟ ಮಾಡಿಬಿಟ್ಟ ಅಂತ. ಯಾವುದು ನನ್ನ ಮೂಲ ಆತ್ಮ ಆಗಿರುವ, ಎಲ್ಲರೊಳಗೂ ಗುಪ್ತವಾಗಿರುವ ಅದೃಶ್ಯ ಆತ್ಮನ ಸತ್ಯ ಮರೆತು ಈ ಕಣ್ಣಿಗೆ ಕಾಣುವಂಥ ದೇಹಗಳನ್ನೇ ನಿಜ ಅಂತ ತಿಳ್ಕೊಂಡಿರೋದೇ ಧರ್ಮ ಭ್ರಷ್ಟ ಅಂತ ಹೇಳ್ತಾರೆ ಬಾಬಾ. ಈ ಕಾರಣದಿಂದ ಪಂಚವಿಕಾರಗಳಿಗೆ ವಶಭೂತ ಆಗಿರೋದೇ ಕಾರಣ ಆಗಿದೆ. ತುಮ್ ಜಾನ್ತೆ ಹೋ ಇಸ್ ಸಮಯ ಸಭಿ ದೈವಿ ಧರ್ಮ ಕರ್ಮ ಸೆ ಭ್ರಷ್ಟ ಹೇ. ಎಲ್ಲರೂ ದೈವಿ ಯಾವುದು ಧರ್ಮ ಇದೆ, ಎಲ್ಲರಲ್ಲೂ ಆ ಸತ್ಯವನ್ನು ನೋಡುವ, ಅನುಭವ ಮಾಡುವ ಸಂಪೂರ್ಣವಾಗಿರುವ ಸತ್ಯ. ಅಂದರೆ ಮೇಲು ಕೀಳು ಭಾವನೆ ಸತ್ಯಯುಗದಲ್ಲಿ ಯಾಕಿಲ್ಲ ಅಂತಂದರೆ, ನಾವು ಭಲೆ ಪಾತ್ರದಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಆತ್ಮಿಕ ಸ್ಥಿತಿ ಅಥವಾ ಆತ್ಮ ಅನ್ನೋ ಭಾವದಲ್ಲಿ ಎಲ್ಲರೂ ಸಮಾನ. ಹೀಗಾಗಿ ಅಲ್ಲಿ ಸಮಾನತೆಯ ಭಾವ ಇದೆ. ಆದರೆ ಈ ಸಮಯದಲ್ಲಿ ದೈವಿ ಧರ್ಮ, ದೈವಿ ಕರ್ಮ ಎರಡೂ ಭ್ರಷ್ಟ ಆಗಿ ಹೋಗ್ಬಿಟ್ಟಿದೆ ಅಂತಾರೆ ಬಾಬಾ. ಕರ್ಮ ಭ್ರಷ್ಟ ಆಗೋದು ಅಂದರೆ ನಾನು ಆತ್ಮ ಕೇವಲ ಇಲ್ಲಿ ಸಾಕ್ಷಿ, ದೃಷ್ಟ, ಪ್ರೇಕ್ಷಕ್ಕಿದ್ದೀನಿ, ಆದರೆ ನಾನೇ ಮಾಡ್ತಾ ಇದ್ದೀನಿ, ಅಂದರೆ ರೋಲ್ ಮಾಡುವ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀನಂತಂದ್ರೆ ಇದಕ್ಕೆ ಕರ್ಮ ಭ್ರಷ್ಟ ಅಂತಾರೆ ಬಾಬಾ. बाबा ही श्रीमत देकर श्रेष्ठ धर्म और श्रेष्ठ दैवी कर्म की स्थापना करते हैं. ಬಾಬಾ ನಿರಾಕಾರ ಪರಮಾತ್ಮ ಈ ಸೃಷ್ಟಿ ನಾಟಕದಲ್ಲಿ ಬಂದು ಶ್ರೇಷ್ಠ ಧರ್ಮ ಅಂದ್ರೇನು, ಶ್ರೇಷ್ಠ ಕರ್ಮ ಅಂದ್ರೇನು, ದೈವಿ ಧರ್ಮ ಅಂದ್ರೇನನ್ನುವಂಥದ್ದನ್ನು ನಮಗೆ ಕಲಿಸಿಕೊಡ್ತಾರೆ ಶ್ರೀಮತ್ ಅನುಸಾರ. ತುಮ್ ಶ್ರೀಮತ್ ಪರ್ ಚಲ್ ಬಾಬಾ ಕಿ ಯಾದ್ ಸೆ ವಿಕಾರೋಂ ಪರ್ ವಿಜಯ ಪಾತೆ ಹೋ. ನೀವು ಪರಮಾತ್ಮನ ಶ್ರೀಮತ್ ಅನುಸಾರ ನಡೆದ್ರಿ ಅಂತಂದರೆ ವಿಕಾರಗಳ ಮೇಲೆ ವಿಜಯ ಆಗ್ತೀರಿ ಅಂತಾರೆ ಬಾಬಾ.
ಶ್ರೀಮತ ಅಂದರೆ ಆತ್ಮ ಅಂತ ತಿಳಿದು ಪರಮಾತ್ಮನನ್ನ ನೆನಪು ಮಾಡೋದು. ಅಂದಮೇಲೆ ಮೂಲ ಮಾತೆ ಆತ್ಮಸ್ವರೂಪ ಇದೆ. ಮೂಲ ಮಾತೆ ಆತ್ಮಸ್ಥಿತಿಯಲ್ಲಿದ್ದು ಪರಮಾತ್ಮನ ಸ್ಮೃತಿ ಮಾಡೋದಾಗಿದೆ. ಇದರಿಂದ ಮಾತ್ರ ವಿಕಾರಗಳ ಮೇಲೆ ತಾವು ಸದಾ ವಿಜಯಿ ಆಗ್ತೀರಿ. ಪಢಾಯಿ ಸೆ ಅಪ್ನೆ ಆಪ್ ಕೋ ರಾಜ ತಿಲಕ ದೇತೆ ಹೋ. ಎಷ್ಟು ಈ ವಿದ್ಯೆಯನ್ನ, ಸತ್ಯ ಜ್ಞಾನವನ್ನ ಅರ್ಥ ಮಾಡ್ಕೊಳ್ತೀರಿ, ಅದನ್ನ ಪ್ರಾಕ್ಟಿಕಲ್ ಅನುಭವ ಮಾಡ್ತೀರಿ, ಅದರಿಂದ ರಾಜ ತಿಲಕ ಅರ್ಥಾತ್ ಯಾರೋ ಬಂದು ನನಗೆ ಹಣೆ ಮೇಲೆ ತಿಲಕ ಹಚ್ಚೋದಿಲ್ಲ, ನೀ ರಾಜ್ಕುಮಾರ್ ಇದಿ, ರಾಜವಂಶಸ್ಥಿದಿ ಅಂತ. ರಾಜ ತಿಲಕ ಹಚ್ಕೊಳ್ಳೋದು ಅಂತಂದ್ರೆ ಎಷ್ಟೆಷ್ಟು ಪರಮಾತ್ಮನ ಶ್ರೀಮತದ ಡೈರೆಕ್ಷನ್ ಅನುಸಾರ ನಡಿತೀನಿ, ಎಷ್ಟೆಷ್ಟು ಈ ಮನಸ್ಸಿಗೆ ನಾ ಯಾರನ್ನುವಂತಹ ಮಾತು ನೆನಪಿಸಿಕೊಡ್ತೀನಿ, ಈ ಮನಸ್ಸನ್ನ ಪರಮಾತ್ಮನ ಸನ್ನಿಧಿಯಲ್ಲಿ ಅರ್ಪಣೆ ಮಾಡ್ತೀನಿ, ಅಷ್ಟಷ್ಟು ಇದು ವಿದ್ಯೆಯ ಧಾರಣೆ ಅಂತ ಅರ್ಥ. ಎಷ್ಟೆಷ್ಟು ವಿದ್ಯೆ ಧಾರಣೆ ಮಾಡ್ಕೋತೀರಿ ಅಷ್ಟೆಷ್ಟು ರಾಜ ತಿಲಕ. ಅಂದ್ರೆ ನಾ ಆತ್ಮ ಇದ್ದೀನಿ, ನಾ ರಾಜ ಇದ್ದೀನಿ ಎನ್ನುವಂಥ ಪೂರ್ಣ ಸ್ಮೃತಿ, ಪೂರ್ಣ ಜಾಗೃತಿ ತಂತಾನೆ ಆಗ್ತದೆ. ಇಂದಿನ ಮುರಳಿಯ ಮುಖ್ಯ ಸಾರ, सदा यह स्मृति रखनी है कि हम एक मत, एक राज्य, एक धर्म की स्थापना के निमित्त है, इसलिए एक मत होकर रहना है. ಸದಾ ನೆನಪಿರಲಿ, ನಾವು ಒಂದು ಧರ್ಮ, ಒಂದು ಮತ, ಒಂದು ರಾಜ್ಯದ ಸ್ಥಾಪನೆಗೆ ನಿಮಿತ್ತಿದ್ದೀವಿ. ಅಂದ ಮೇಲೆ ಸದಾ ನಾವು ಪರಸ್ಪರ ಏಕಮತದಿಂದ ಇರಬೇಕು ಅನ್ನುವಂಥದ್ದು ನೆನಪಿರಲಿ. ಏಕಮತ ಬಾಬಾ ಮುರಳಿಯ ಅವ್ಯಕ್ತ ಶಾರೆಯ ಈ ತಿಂಗಳ ಪೂರ ಟಾಪಿಕ್ ಏಕಮತ ಮತ್ತು ವಿಶ್ವಾಸದ ಮೇಲೇನೆ ಇದೆ. ಯಾಕಂದ್ರೆ ಏಕಮತ ಇದ್ದಾಗಲೇ ನಾವು ಸಫಲತಾ ಸಂಪನ್ನರಾಗಲಿಕ್ಕೆ ಸಾಧ್ಯ ಇದೆ. ಏಕಮತ ಅರ್ಥಾತ್ ಬುದ್ಧಿಯಲ್ಲಿ ಕೇವಲ ನಿರಾಕಾರ ಪರಮಾತ್ಮನು ತಿಳಿಸಿರುವಂಥ ಮತವೇ ಸತ್ಯವಾಗಿರೋದ್ರಿಂದ ಆ ಸತ್ಯ ಮತದ ಅನುಸಾರ ಒಬ್ಬ ಭಗವಂತನ ಮಾತಿನ ಅನುಸಾರ ನಡೆಯೋದೇನಿದೆ ಇದೇ ಏಕಮತ. ಈ ಏಕಮತ ಪ್ರತಿಯೊಬ್ಬ ಬಾಬನ ಮಕ್ಕಳಲ್ಲಿಯೂ ಇರಬೇಕು. ಇದರಿಂದ ಮಾತ್ರ ಏಕಮತದ ರಾಜ್ಯ ಮತ್ತು ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. सेकंड पॉइंट, स्वयं को राजाई का तिलक देने के लिए विकारों को छोड़ने की मेहनत करनी है. ರಾಜ ಈ ಮನಸ್ಸು ದೇಹ ಭಾನಕ್ಕೆ ಅಧೀನ ಆಗಿರೋದ್ರಿಂದ ಮುಕ್ತಾಗಿ ಆತ್ಮ ರಾಜನ ಸ್ಥಾನದಲ್ಲಿ ಪೊಸಿಷನ್ನಲ್ಲಿ ಸ್ಥಿತ ಆಗಬೇಕು ಅಂತಂದರೆ ವಿಕಾರಗಳ ಒಂದು ತ್ಯಾಗ ಮಾಡಬೇಕು ಅಂತಾರೆ ಬಾಬಾ. ಪಢಾಯಿ ಪರ್ ಪೂರಾ ಧ್ಯಾನ್ ದೇನಾ ಹೇ, ಎಲ್ಲದಕ್ಕೂ ಆಧಾರ ಸೋರ್ಸ್ ಆಫ್ ಇನ್ಕಮ್ ಅಂತಾರೆ ಬಾಬಾ. ಎಲ್ಲದಕ್ಕೂ ಆಧಾರ ಶ್ರೇಷ್ಠ ಅವಸ್ಥೆಗೆ, ಶ್ರೇಷ್ಠ ಸ್ಥಿತಿಗೆ ಮತ್ತು ಶ್ರೇಷ್ಠ ಸಾಧನೆಗೆ ಆಧಾರ ಈ ವಿದ್ಯೆ ಆಗಿದೆ. ಅಂದ ಮೇಲೆ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡ್ರಿ. ಗಮನ ಕೊಡ್ರಿ ಅಂದರೆ ಧ್ಯಾನದಿಂದ ಮುರಳಿ ಕೇಳ್ರಿ ಅಂತಲ್ಲ, ಗಮನ ಕೊಡ್ರಿ ಅಂದರೆ ಆ ಒಂದೊಂದು ಮಹಾವಾಕ್ಯದ ರಹಸ್ಯದ ಆಳದಲ್ಲಿ ಹೋಗ್ರಿ. ಆಳದಲ್ಲಿ ಹೋಗಿ ಅದರ ಅರ್ಥವನ್ನ ತಿಳಿದು ಅದರ ಸ್ವರೂಪರಾಗ್ರಿ ಅಂತ. वरदान, कर्मातीत स्टेज पर स्थित हो, चारों ओर की सेवाओं को हैंडल करने वाले ಸಿದ್ಧಿ ಸ್ವರೂಪ ಭವ. ಕರ್ಮಾತೀತ ಸ್ಥಿತಿಯ ಮೇಲೆ ಸ್ಥಿತಾಗಿ ನಾಲ್ಕು ಕಡೆಯಲ್ಲಿರುವ ಸೇವೆಯನ್ನು ಹ್ಯಾಂಡಲ್ ಮಾಡುವಂತಹ ಸಿದ್ಧಿ ಸ್ವರೂಪರು ಆಗ್ರಿ. आगे चलकर चारों ओर की सेवाओं के विस्तार को हैंडल करने के लिए भिन्न भिन्न साधन अपनाने पड़ेंगे. ಮುಂದೆ ಹೋದಂತೆ ಸೇವೆಯ ವಿಸ್ತಾರ ಆಗ್ತಾ ಹೋಗ್ತದ. ಆ ಸೇವೆಯ ವಿಸ್ತಾರವನ್ನು ಹ್ಯಾಂಡಲ್ ಮಾಡಬೇಕು ಅಂದರೆ ವಿಭಿನ್ನ ಸಾಧನಗಳನ್ನು ಅಳವಡಿಸ್ಕೊಳ್ಬೇಕಾಗ್ತದ ಅಂತಾರೆ ಬಾಬಾ. क्योंकि उस समय पर व्यवहार या टेलीग्राम, टेलीफोन आदि काम नहीं करेंगे. ಬಹಳ ದೊಡ್ಡದಾದಂಥ ಗುಹ್ಯ ರಹಸ್ಯ. ಮುಂದೆ ಹೋದಂತೆ ಯಾವಾಗ ಸೇವೆ ಬಹಳ ವಿಸ್ತಾರ ಆಗ್ತದ ಆಗ ಆ ಸೇವೆಯ ಒಂದು ಹ್ಯಾಂಡಲ್ ಮಾಡ್ಬೇಕಂದ್ರ, ನಿಯಂತ್ರಣ ಮಾಡಬೇಕು ಅಂತಂದರೆ ವಿಭಿನ್ನ ಸಾಧನಗಳನ್ನು ಅಳವಡಿಸ್ಕೊಳ್ರಿ. ಯಾಕೆ ಅಂದರೆ ಆ ಸಮಯದಲ್ಲಿ ಫೋನ್ ಮಾಡ್ಲಿಕ್ಕಾಗಲ್ಲ, ಟೆಲಿಗ್ರಾಮ್ ಹಾಕ್ಲಿಕ್ಕಾಗೋದಿಲ್ಲ, ಯಾವುದೇ ರೀತಿಯ ಸಂಪರ್ಕಗಳು ಕೂಡ ಇರೋದಿಲ್ಲ. ಅರ್ಥಾತ್ ವಿದ್ಯುತ್ ಆಗಲಿ, ಮೊಬೈಲ್ ಆಗಲಿ ಅಥವಾ ಯಾವುದೇ ಕಮ್ಯುನಿಕೇಷನ್ ಯಾವುದೇ ಮಾಧ್ಯಮಗಳದಾವ ಇವು ಯಾವ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದರೆ ಸಮಯ ತಿಳ್ಕೊಡ್ರಿ, ಈ ಯಾವುದು ಸೈನ್ಸ್ ಟೆಕ್ನಾಲಜಿ ಕಾರ್ಯ ಮಾಡೋದನ್ನು ಬಂದ್ ಮಾಡಿರ್ತದೆ.
तो ऐसे समय पर ಮತ್ತು ಅಂಥ ಸಮಯದಲ್ಲಿ ಯಾರನ್ನೇ ಯಾವುದೇ ಆತ್ಮನ ಜಾಗೃತಿ ಮಾಡಬೇಕು ಅಂದ್ರ, ಯಾರೇ ಆತ್ಮರಿಗೆ ಸಂದೇಶ ಕೊಡಬೇಕು ಅಂತಂದ್ರೆ ಹೆಂಗೆ ಕೊಡೋದು? ಯಾವ ಸಂದೇಶ? ಯಾರನ್ನೆಲ್ಲೇ ಕರಿಬೇಕು, ಅವ್ರ ಮೂಲಕ ಯಾವುದೇ ಕಾರ್ಯ ಮಾಡಬೇಕು, ಯಾರನ್ನೋ ಅಲ್ಲಿ ಬಚಾವ್ ಮಾಡಬೇಕು ಅಂದಾಗ ಏನು ಮಾಡೋದು? ಸಮಯ ಪರ್ ವೈರ್ಲೆಸ್ ಸಟ್ ಚಾಹಿಯೇ ಅಂಡರ್ಲೈನ್. ಈ ಮನಸ್ಸಿನ ಮಾತು ಹೋಗಿ ಅವರಿಗೆ ಟಚ್ ಆಗಬೇಕು. ಅದಕ್ಕಾಗಿ ಈ ಮನಸ್ಸಿನ ಟೆಲಿಪತಿ ಅಂತಾರೆ ಬಾಬಾ. ಸಮಯ ಅನುಸಾರ ವೈರ್ಲೆಸ್ ಸೆಟ್ಟಿಂಗ್, ಹಾಗೆ ಮೊಬೈಲ್ ಫೋನ್ ವೈರ್ಲೆಸ್, ವೈರ್ ಇಲ್ಲರ್ದೇ ವೈಬ್ರೇಷನ್ ಮೂಲಕ ಹೇಗೆ ವರ್ಕ್ ಮಾಡ್ತದೋ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಇಲ್ಲಿ ಸಂಕಲ್ಪ ಮಾಡಿದರೆ ನೀವು ಇಷ್ಟೊತ್ತಿಗೆ ಆ ಸ್ಥಾನದಲ್ಲಿ ಅನಾಹುತ ಆಗೋದಿದೆ, ಅಲ್ಲಿಂದ ತಾವು ಈ ಕಡೆಗೆ ಬನ್ನಿರಿ ಅಂತ ಹೇಳಬೇಕಾಗಿದೆ. ಆದರೆ ಫೋನ್ ಇಲ್ಲ, ಟೆಲಿಫೋನ್ ಇಲ್ಲ, ಏನು ಬರೀಲಿಕ್ಕೆ ಬರೋದಿಲ್ಲ, ಕಳಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ನೀವು ಸಂಕಲ್ಪ ಮಾಡಿದ್ರೇ ಅವ್ರಿಗೆ ಹೋಗಿ ಅದು ಹೇಳಿದಂತೆ ಅನ್ನಿಸ್ಬೇಕು, ಅಂತ ಟಚ್ ಆಗಬೇಕು. इसके लिए अभी अभी कर्म योगी अभी अभी कर्मातीत स्टेज में स्थित रहने का अभ्यास करो अंडरलाइन. ಇಷ್ಟು ವೈರ್ಲೆಸ್ ಸ್ಟೇಜ್ ಆಗಬೇಕು ಅಂತಂದ್ರ, ಅಂದರೆ ಮಾತಿಲ್ಲದೆ, ಯಾವುದೇ ಸ್ಥೂಲ ಸಾಧನಗಳಿಲ್ಲದೆ ಈ ಸಂಕಲ್ಪಗಳ ವೈಬ್ರೇಷನ್ ಹೋಗಿ ಅವರಿಗೆ ಟಚ್ ಆಗಬೇಕು ಅಂತಂದ್ರೆ ಏನು ಅಭ್ಯಾಸ ಮಾಡಬೇಕು? ಈಗೀಗ ಕರ್ಮಯೋಗಿ, ಕರ್ಮಯೋಗಿ ಅರ್ಥಾತ್ ಕರ್ಮ ಯಾವುದು ನಡೀತಾ ಇದೆ ರೋಲ್ನ ಮೂಲಕ, ಈ ಕರ್ಮವನ್ನ ನೋಡ್ಲಿಕ್ಕೆ ನಾ ಆತ್ಮ ಸಾಕ್ಷಿ ಇದ್ದೇನೆ. ಈಗೀಗ ಕರ್ಮಯೋಗಿ, ಈಗೀಗ ಕರ್ಮಾತೀತ್ ಅಂದ್ರೆ ರೋಲ್ನ ಜಗತ್ತಿನಿಂದ, ರೋಲ್ನ ಜಗತ್ತಿನ ವಿಚಾರಗಳಿಂದ ಪರೆಯಾಗಿ ಬಿಲ್ಕುಲ್ ನ್ಯಾರಾ ಸ್ಟೇಜ್, ಬಿಲ್ಕುಲ್ ಅಶರೀರಿ ಅವಸ್ಥೆಯಲ್ಲಿ ಸ್ಥಿತಾಗ್ರಿ. ಈಗೀಗ ಕರ್ಮಯೋಗಿ, ಈಗೀಗ ಕರ್ಮಾತೀತ ಸ್ಥಿತಿ ಅಂತಾರೆ ಬಾಬಾ. ಅದರಲ್ಲಿ ಸ್ಥಿತಾಗುವಂತಹ ಅಭ್ಯಾಸ ಈಗಿನಿಂದನೇ ಮಾಡ್ರಿ. तब चारों ओर संकल्प की सिद्धि द्वारा सेवा में सहयोगी बन सकेंगे. ಈ ರೀತಿ ಸಂಕಲ್ಪದ ಸಿದ್ಧಿಯಿಂದ ಸೇವೆಯಲ್ಲಿ ನೀವು ಸಹಯೋಗಿ ಆಗೋದಕ್ಕೆ ಸಾಧ್ಯವಿದೆ. ಸ್ಲೋಗನ್: ಪರಮಾತ್ಮ ಪ್ಯಾರ್ ಕಿ ಪಾಲನಾ ಕಾ ಸ್ವರೂಪ ಆಪ್ಕಿ ಸಹಜ ಯೋಗಿ ಜೀವನ್ ಹೈ. ಬಹಳ ಸೂಕ್ಷ್ಮ ಗುಹ್ಯ ಮಾತು. ಪರಮಾತ್ಮನ ಪ್ರೀತಿ ನಾವು ಪಾತ್ರ ಆಗಿದ್ದೀವಿ, ಪರಮಾತ್ಮನ ಪ್ರೀತಿ ನಮಗೆ ಸಿಕ್ಕಿದೆ ಅಂದ್ರೆ, ಅದನ್ನು ಅನುಭವ ಮಾಡಿದ್ದೀವಿ ಅಂತಂದ್ರೆ ಅದಕ್ಕೇನು ಪ್ರೂಫ್? ಭಗವಂತ ಒಬ್ಬ ಉತ್ತಮ ತಾಯಿಯಿಂದ ಪಾಲನೆ ತಗೊಂಡಿರುವಂತಹ, ಒಬ್ಬ ಉತ್ತಮ ಅಜ್ಜ ಅಜ್ಜಿಯ ಒಂದು ಮಡಿಲೊಳಗೆ ಬೆಳೆದಿರುವಂತಹ ಮಕ್ಕಳು ಎಷ್ಟು ಉತ್ತಮ ವ್ಯವಹಾರ, ಎಷ್ಟು ಉತ್ತಮ ಸಂಸ್ಕಾರಿಯಾಗಿರ್ತಾರೆ. ಇನ್ನು ಪರಮಾತ್ಮನ ಪ್ರೀತಿ ಪಡೆದಂಥವರು ಹೇಗಿರ್ಲಿಕ್ಕಿಲ್ಲ? ಹೇಗಿರ್ಬೋದು ಅಂತಂದ್ರೆ ಅವರು ನ್ಯಾಚುರಲ್ ಸಹಜ ಯೋಗಿ ಜೀವನ ಅನುಭವ ಮಾಡ್ತಾರ. ಎಲ್ಲಿಯೂ ಕೂಡ ಅವರ ಜೀವನದಲ್ಲಿ ಕಠಿಣತೆ ಅನುಭವ, ಇದು ಇರಬಾರ್ದಾಗಿತ್ತು, ಹಿಂಗಿರಬೇಕಾಗಿತ್ತು ಇಲ್ಲ. ಏನೆಲ್ಲ ಇದೆ, ಯಾವ ದೃಶ್ಯಗಳು ಅವರ ಜೀವನದಲ್ಲಿ ಘಟಿಸ್ತಾ ಇದ್ದಾವ, ಕಾಣ್ತಾ ಇದ್ದಾವ, ಅವೆಲ್ಲವೂ ಸಹಜವಾಗಿ ಪಾರು ಮಾಡುವಂಥದ್ದೇ ಏನು ಸ್ಥಿತಿ ಇದೆ, ಸ್ವರೂಪ ಇದೆ, ಇದು ಪರಮಾತ್ಮನ ಪಾಲನೆಯನ್ನು ಪಡೆದಂತಹ ಸ್ವರೂಪ ಆಗಿದೆ. ಅವ್ಯಕ್ತಿಸಾರ ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರೂ ಆಗ್ರಿ. हर एक को दो बातें विशेष ध्यान में रखनी है. ಪ್ರತಿಯೊಬ್ಬ ಮಕ್ಕಳು ಸಫಲತಾ ಸಂಪನ್ನ ಆಗ್ಬೇಕಂದ್ರ ವಿಶ್ವಾಸ ಮತ್ತು ಏಕತೆ ತಳಹದಿಯ ಮೇಲೆ ಈ ಯಜ್ಞವನ್ನ ಅಥವಾ ಸತ್ಯುಗದ ಸ್ಥಾಪನೆಯನ್ನ ಮಾಡಬೇಕು ಅಂತಂದ್ರೆ ಎರಡು ಮಾತಿನ ವಿಶೇಷ ಗಮನವನ್ನ ಕೊಡಬೇಕಾಗಿದೆ. ಒಂದು, ಏಕ್ ಸದಾ ಸಂಸ್ಕಾರೋं को मिलाने की यूनिटी. दूसरा, एक दो में विश्वास रख सदा संतुष्ट रहना. ಒಂದಾಗಿದೆ ಒಬ್ಬರಿಗೊಬ್ಬರು ಸಂಸ್ಕಾರ ಸೆಟ್ ಆಗುವಂತಹ, ಅಂದರೆ ಹೇಗಾದರೂ ಮಾಡಿ ಅವ್ರು ಹೇಗೆ ಇರಲಿ, ಇಬ್ಬರು ಸಂಘಟನೆ ಇರಲಿ, 100 ಜನರ ಸಂಘಟನೆ ಇರಲಿ, ಎಷ್ಟು ಸಾಧ್ಯ ಅಷ್ಟು ಅವ್ರ ಸಂಸ್ಕಾರ ಜೊತೆಗೆ ಹೊಂದ್ಕೊಳ್ಳೋದನ್ನು ಕಲೀರಿ ಅಂತಾರೆ ಬಾಬಾ. ಅಂದರೆ ಇದು ನನಗೆ ಆಗೋದಿಲ್ಲ, ಸೇರುವುದಿಲ್ಲ ಅಂತ ಈ ಭಾವ ಇರ್ತದಲ್ಲ, ಎಷ್ಟು ಸಾಧ್ಯ ಅಷ್ಟು ಸಂಘಟನೆಯಲ್ಲಿ ಹೊಂದ್ಕೊಳ್ಳುವುದನ್ನು ಕಲೀರಿ, ಅದು ಯೂನಿಟಿ. ಎರಡನೇದು, ಒಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ ಇಟ್ಟು ಅವ್ರ ಪ್ರತಿ ಸಂತುಷ್ಟಿರಿ. ಇವರು ಈ ಕಾರ್ಯ ಮಾಡಬಲ್ಲರು, ಇವರಿಂದ ಇದು ಸಾಧ್ಯ ಇದೆ ಅಂತ ವಿಶ್ವಾಸ ಇಟ್ಟು ಅವ್ರ ಮೇಲೆ ಸಂತುಷ್ಟನೂ ಆಗಿರಿ. ಅವ್ರು ಎಲ್ಲರಿಗೂ ಸಂತುಷ್ಟನೂ ಮಾಡ್ರಿ. जब यह दोनों बातें सदा ध्यान में रहेंगी तब बाबा जो है जैसा है वैसा दिखाई देगा और प्रत्यक्षता होगी. ಭಾಳ ಅಂಡರ್ಲೈನ್ ಮಾಡ್ಕೋಬೇಕಾದಂಥ ಗುಹ್ಯ ರಹಸ್ಯ.
ಎಷ್ಟೊಂದು ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಬಾಬಾ ಏನದಾರ ಹೇಗದಾರ ಇದು ಎಲ್ಲರಿಗೂ ತಿಳಿಯುವುದಿಲ್ಲ ಅಂತ. ತಿಳಿದೂ ಇಲ್ಲ ಎಷ್ಟೋ ಜನರಿಗೆ, ಆದರೆ ತಿಳಿತದ. ಅವಶ್ಯ ಪರಮಾತ್ಮ ಏನದಾರ ಹೆಂಗದಾರ ಅಂತ ತಿಳಿತದ. ಯಾವಾಗತ್ತಂದ್ರೆ ಯಾವಾಗ ನಾನು ಸದಾ ಈ ವಿಶ್ವಾಸ ನನ್ನೊಳಗಿದ್ರ ಇವರು ಈಶ್ವರನ ಸಂತಾನದಾರ, ಇವ್ರ ಮೂಲಕ ಆ ಕಾರ್ಯ ಡ್ರಾಮಾ ಮಾಡಿಸೋದೈತಿ, ಯಾವುದು ಕಲ್ಪದ ಮೊದಲು ನೂಂದಿತ್ತು, ಯಾವುದು ಇವರ ಪಾತ್ರದ ಮೂಲಕ ಕಲ್ಪದ ಮೊದಲು ಆಗಿತ್ತು ಅದೇ ಈಗೂ ಆಗ್ತದ ಅನ್ನುವಂಥ ವಿಶ್ವಾಸ. ಇವರೆಲ್ಲ ಪರಮಾತ್ಮನ ಮಕ್ಕಳದಾರ. ಇದೇನು ಸಂಸ್ಕಾರ ಇದೆ, ಘಟಿಯಾ ಸಂಸ್ಕಾರ. ಕೆಲವರಲ್ಲಿ ಚಾಡಿ ಹೇಳುವ, ಕೆಲವರಲ್ಲಿ ಸಣ್ಣ ಮಾತನ್ನು ದೊಡ್ಡದು ಮಾಡುವಂತಹ, ಇವೆಲ್ಲ ಸತ್ಯ ಅಲ್ಲ. ಇವೆಲ್ಲ ಪಾತ್ರದೊಳಗಿರುವಂಥವು ಮಾಯಾ ರೂಪ ಅನ್ನೋದನ್ನು ತಿಳ್ಕೊಂಡು ಮತ್ತು ಸಂಸ್ಕಾರಗಳಿಗೆ ಹೊಂದಿಕೊಳ್ಳುವಂತಹ, ಸಂಘಟನೆಯಲ್ಲಿ ಎಲ್ಲರ ಜೊತೆಗೆ ಬೆರೆತು ನಡೆಯುವಂಥದ್ದು ಯಾವಾಗ ಬರ್ತದೋ ಅವ ನಿಜವಾಗಿಯೂ ಬಾಬಾ ಏನದಾರ ಹೆಂಗದಾರ ಅನ್ನೋದು ಅವಶ್ಯ ನಿಮಗೆ ಅನುಭವ ಬರ್ತದೆ ಅಂತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ. ಈ ಸೃಷ್ಟಿ ನಾಟಕದಲ್ಲಿ ಯುಗ ಯುಗಗಳಿಂದ, ಜನ್ಮ ಜನ್ಮಾಂತರಗಳಿಂದ ವಿಭಿನ್ನ ದೇಹರೂಪಿ ವಸ್ತ್ರವನ್ನು ಧರಿಸಿ ಪಾತ್ರ ಅಭಿನಯ ಮಾಡುತ್ತಿರುವೆ. ನಾನು ಆತ್ಮ. ಈ ಸಮಯದಲ್ಲಿ ಪಾತ್ರದಲ್ಲಿ ಅನೇಕ ವೈಜ್ಞಾನಿಕ ಸಾಧನ ಸಲಕರಣೆಗಳ ಉಪಯೋಗ ಮಾಡಲಾಗ್ತಾ ಇದೆ. ಆದರೆ ಇವೆಲ್ಲವೂ ಒಂದು ದಿನ ಅಂತ್ಯವಾಗಲಿವೆ. ವಿಶ್ವ ಸೇವೆಗಾಗಿ ಕೇವಲ ಉಳಿಯುವುದು ಸಂಕಲ್ಪಗಳ ಮೂಲಕ ಸೇವಾ, ಶುದ್ಧ ಸಂಕಲ್ಪ. ಅದಕ್ಕಾಗಿ ಬಾಬಾ ನನಗೆ ಅಭ್ಯಾಸ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಈಗೀಗ ಕರ್ಮ ಯೋಗಿ ಸ್ಥಿತಿ, ಈಗೀಗ ಕರ್ಮಾತೀತ ಸ್ಥಿತಿ. ಕರ್ಮಯೋಗಿ ಅರ್ಥಾತ್ ಪಾತ್ರ ಮಾಡುತ್ತಿರುವುದನ್ನು ನೋಡುತ್ತಿರುವ, ವೀಕ್ಷಿಸುತ್ತಿರುವ ಅದೃಶ್ಯ ಆತ್ಮ ನಾನು, ಅಕರ್ತ ಆತ್ಮ ನಾನು. ಈಗೀಗ ಈ ಪಾತ್ರ, ಈ ಕರ್ಮ, ಈ ನಾಟಕ, ಈ ಎಲ್ಲ ಭಾವನೆಗಳಿಂದ ಪರ್ಯಾದ ನಿರ್ಸಂಕಲ್ಪ ನಿರ್ವಿಕಾರಿ ಆತ್ಮ ಆಗಿರುವ ಸತ್ಯದ ಅನುಭವ. ಓಂ ಶಾಂತಿ.